ಆ 98 ಪ್ರಕರಣಗಳ ಮಾಹಿತಿಗೂ ಈ ವ್ಯಕ್ತಿ ಮೊನ್ನೆ ಕೊಟ್ಟಂಥ 3-4ನೇ ತಾರೀಕು ಕೊಟ್ಟಂಥ ದೂರು ಏನಿದೆ, ಕ್ರೈಮ್ ನಂಬರ್ 39/25 ಹೇಳಿಕೆಯಲ್ಲಿರ್ತಕ್ಕಂಥದ್ದಕ್ಕೂ ಭಾಳಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ. ನಿಜವಾಗ್ಲೂ ಇದ್ದಿದ್ರೆ, ಆತ ಹೇಳಿ ಸತ್ಯವಾಗಿದ್ದರೆ ಅಲ್ಲಿ ಸಾಕ್ಷ್ಯ ನಾಶಪಡಿಸ್ತಕ್ಕಂಥ ಅಥವಾ ಶವಗಳನ್ನು ಬೇರೆಡೆ ತೆಗಿತಕ್ಕಂಥ ಅಥವಾ ಇನ್ಯಾವುದೇ ರೀತಿಯಲ್ಲಿ ನಾಶವಾಗಿದ್ದು ಬೇರೆ ಏನಾದರೂ ಒಂದು ಇರ್ಬೋದು. ಈ ಘಟನೆಗಳನ್ನು ಒಂದು ಧರ್ಮದ ಹೆಸರಿನಲ್ಲಿ, ಧಾರ್ಮಿಕ ಕ್ಷೇತ್ರದ ಹೆಸರಿನಲ್ಲಿ ಅದನ್ನು ಚಳುವಳಿಗಳನ್ನು ಮತ್ತು ಪ್ರಶ್ನೆ ಮಾಡೋದನ್ನು ನಿರ್ಬಂಧಿಸಕ್ಕೆ ಹೋಗಬಾರ್ದು. ಗುಪ್ತವಾಗಿ ಯಾರಿಗೂ ತಿಳಿಯದ ಹಾಗೆ ಅದನ್ನು ದಫನ್ ಮಾಡೋಕ್ಕೆ ಹೇಳಿದ್ರು, ಬಾಡಿಯನ್ನು ಸುಡೋಕ್ಕೆ ಹೇಳಿದ್ರು ಅಂತಕ್ಕಂಥದ್ದಕ್ಕೂ ಮತ್ತು ಪೊಲೀಸ್ ಪ್ರಕರಣಗಳು ದಾಖಲಾಗಿದ್ದಕ್ಕೂ ವ್ಯತ್ಯಾಸ ಇದೆ. ಅದೇ ಒಂದು ಈಗಾಗಲೇ 2012ರಲ್ಲಿ ಸೌಜನ್ಯ ಕೊಲೆಯ ನಂತರ ಭಾಳಷ್ಟು ಬೆಳವಣಿಗೆಗಳಾದವು. ಅಲ್ಲಿ ಒಬ್ಬ ಸಂತೋಷ್ ಅಂತಕ್ಕಂಥವ್ರನ್ನ ಬಂಧಿಸಿದ್ರು. ಆಮೇಲೆ 10 ವರ್ಷಗಳ ನಂತರ ನ್ಯಾಯಾಲಯದಲ್ಲಿ ಸಂತೋಷ್ ದೋಷಮುಕ್ತರಾಗಿ ಬಂದರು. ಅವರು ಸಂತೋಷ ಅಲ್ಲ ಅನ್ನೋದು ಪ್ರೂವ್ ಆಯಿತು. ನ್ಯಾಯಾಲಯದ ಇದ್ರ ಪ್ರಕಾರ ಫರ್ದರ್ ಎನ್ಕ್ವೈರಿಯನ್ನು ಮಾಡಬೇಕಿತ್ತು, ಇನ್ವೆಸ್ಟಿಗೇಷನ್ನ ಮಾಡಬೇಕಿತ್ತು. ಆದರೆ ಅದನ್ನು ಕೂಡ ಸರ್ಕಾರ ಇದು ಮಾಡಿಲ್ಲ. ಅದರ ನಡುವೆ ಒಂದಿಷ್ಟು ಕಡೆ ನಿರಂತರವಾಗಿ ಸೌಜನ್ಯ ಸಾವಿನ ಬಗ್ಗೆ ಪ್ರತಿಭಟನೆ ಹೋರಾಟಗಳು ನಡೀತಾ ಇತ್ತು. ಇದೆಲ್ಲದಕ್ಕಿಂತ ಮುಂಚಿತವಾಗಿ ಹಲವು ವರ್ಷಗಳಿಂದ ಅಲ್ಲೇನೋ ನಡೀತಾ ಇದೆ, ಭಾಳಷ್ಟು ಸಾವುಗಳು ಸಂಭವಿಸ್ತಿದೆ ಅಲ್ಲಿ, ಅದು ಯಾವುದು ತನಿಖೆ ಆಗ್ತಿಲ್ಲ, ಯಾವ ಕಾರಣಕ್ಕೆ ಸಾವು ಅನ್ನೋದಿಲ್ಲ ಅಂತಕ್ಕಂಥ ಒಂದು ಆರೋಪ ಆಗಾಗ 83ರಲ್ಲಿ ವಿಧಾನಸೌಧದಲ್ಲೇ ಅದು ಚರ್ಚೆ ಆಗಿತ್ತು. ಸನ್ಮಾನ್ಯ ಬಂಗಾರಪ್ಪನವರ ವಿರೋಧ ಪಕ್ಷದ ನಾಯಕರಾಗಿದ್ದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗಲೂ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಆನಂತರ ಲಂಕೇಶ್ ಅಂತ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತೆ. ಇದು ನಂತರ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ರೀತಿ ಇತ್ತು. ಯಾವಾಗ 2012ರಲ್ಲಿ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂತು, ಅದು ಬಂದಾಗ ಮತ್ತೊಂದು ಸರಿ ಎಲ್ಲ ಹೈಪ್ ಆಯಿತು. ನಂತರ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗಲೂ ಕೂಡ ಭಾಳಷ್ಟು ಜನ ಇದು ಮಾಡಿದ್ರು, ಆತ ನಿರಪರಾಧಿ ಇದ್ದಾನೆ, ಆತ ಅಲ್ಲ, ನಿಜವಾದ ಆರೋಪಿಗಳು ಬೇರೆಯವರಿದ್ದಾರೆ, ಇಲ್ಲೇನೋ ಮೋಸ ಆಗಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾ ಬಂದಿದ್ರು. ಅದೆಲ್ಲ ಮುಗಿದು ಕೋರ್ಟಲ್ಲಿ ಮುಗಿದು ಆತ ದೋಷಮುಕ್ತ ಆದ ನಂತರದಲ್ಲಿ ಮತ್ತೆ ಪ್ರತಿಭಟನೆಗಳಾದವು. ಇದು ಒಂದೇ ಅಲ್ಲ, ಭಾಳಷ್ಟು ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ. ಅಲ್ಲಿ ಯಾರೇ ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಹೇಳುವ ಸಂದರ್ಭದಲ್ಲೇ ಒಂದಿಷ್ಟು ಜನ ಅದನ್ನು ಧಾರ್ಮಿಕವಾಗಿ ತೆಗೆದುಕೊಂಡು ಒಂದು ಧರ್ಮಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಗೌರವ ತರಬೇಕು, ಅಲ್ಲಿಯ ನೇತೃತ್ವ ವಹಿಸಿರ್ತಕ್ಕಂಥ ಧರ್ಮಕ್ಷೇತ್ರದ ನೇತೃತ್ವ ವಹಿಸಿದವರಿಗೆ ಅಪಚಾರ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ ಅಂತಕ್ಕಂಥ ಗುಲ್ಲನ್ನು ಕೂಡ ಎಬ್ಸಿದ್ರು. ಈ ಎರಡೂ ಸಂಘರ್ಷಗಳ ನಡುವೆ ಒಂದಿಷ್ಟು ನೈಜ ಕೂಗುಗಳು ಕೇಳಿ ಬಂದವು, ಇಲ್ಲ ಅನ್ಯಾಯ ಆಗಿದೆ ಅಂತ. ಅದು ಸತ್ಯನೂ ಹೌದು. ಒಂದಿಷ್ಟು ಅಲ್ಲಿಯ ಸಾವುಗಳು, ಅತ್ಯಾಚಾರಗಳು, ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಅದು ಯಾರೇ ಮಾಡಿದರೂ ಕೂಡ, ಆ ದೊಡ್ಡವರೇ ಮಾಡಿರಲಿ ಅಥವಾ ಯಾರೋ ಒಬ್ಬ ಅಮಾಯಕ ಯಾರು ಮಾಡಿದರೂ ಕೂಡ ಅದು ತಪ್ಪೇನೆ. ಹಾಗಾಗಿ ಅದು ಆಗಬೇಕು ಅನ್ನೋದು ಇಡೀ ನಾಡಿನ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಏನು ಇಶ್ಯೂ ಆಗಿದೆ, ಅದು ಒತ್ತಾಯ ಕೇಳಿಬರ್ತದೆ. ಈ ಸಂದರ್ಭದಲ್ಲಿ ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿ ಒಬ್ಬರನ್ನ, ವಕೀಲರೊಬ್ಬರನ್ನ ಭೇಟಿಯಾಗಿ ನನಗೆ ಭಾಳಷ್ಟು ಮಾಹಿತಿ ಇದೆ, ನಾನೇ 100 ಹೆಣಗಳನ್ನು ಹೂತಿದ್ದೇನೆ, ಹಾಗಾಗಿ ನಾನು ಸತ್ಯವನ್ನು ಬಾಯ್ಬಿಡ್ತೇನೆ, ನನಗೆ ಸತ್ಯವನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ, ನನ್ನ ಆತ್ಮಗೌರವ ಒಪ್ಪಲ್ಲ, ಮತ್ತು ನಾನು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಹೇಳಿ ಬರ್ತಾರೆ. ಅವರು ಬಂದ ನಂತರ 3ನೇ ತಾರೀಕು ಅವರ ದೂರನ್ನು ಕೊಡ್ತಾರೆ. 4ನೇ ತಾರೀಕು FIR ಆಗುತ್ತೆ ಧರ್ಮಸ್ಥಳ ಠಾಣೆಯಲ್ಲಿ. ಆದರೆ 4ನೇ ತಾರೀಕು FIR ಮಾಡುವ ಸಂದರ್ಭದಲ್ಲೇ ಅವರು ಒಂದಿಷ್ಟು ಅಸ್ಥಿಪಂಜರಗಳ ಇದನ್ನು ಸೂಟ್ ಕೇಸಲ್ಲಿ ತಂದಿದ್ದರೂ ಕೂಡ ಪೊಲೀಸರು ಅದನ್ನು ಪರಿಶೀಲನೆಗೆ ಹೋಗಲ್ಲ. 4ನೇ ತಾರೀಕು FIR ಆದ ನಂತರದಲ್ಲೂ ಕೂಡ ಇದು ಮಾಡ್ತಾರೆ. ನಂತರ ಆತನ ಒತ್ತಾಯದ ಮೇರೆಗೆ ಒಂದು ಮಾಜೂರು ರೀತಿ ಮಾಡ್ತಾರೆ ಒಂದು ಸ್ಥಳದಲ್ಲಿ. ಆ ನಂತರದಲ್ಲಿ ಯಾವುದೇ ಇನ್ವೆಸ್ಟಿಗೇಷನ್ ಇದು ಆಗಲ್ಲ. ಮತ್ತೆ ಇದೇ ಸಂದರ್ಭದಲ್ಲಿ ಆತ ಏನು 100 ಶವಗಳನ್ನು ಹೂತಿದ್ದೀನಿ, ಆತನ ದೂರಲ್ಲಿ ಮತ್ತು ಆತ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ 164 ಸ್ಟೇಟ್ಮೆಂಟಲ್ಲೂ ಕೂಡ ಅದರಲ್ಲಿ ಸತ್ತಂಥ ಇವರಲ್ಲಿ ಮಹಿಳೆಯರೇ ಹೆಚ್ಚಿದ್ರು, ಅದರಲ್ಲೂ 12ರಿಂದ 15 ವರ್ಷದ ಹೆಣ್ಮಕ್ಳುಗಳಿದ್ದರು, ಅವರ ಮೈ ಮೇಲೆ ಕೆಲವು ಬಟ್ಟೆಗಳಿಲ್ಲ, ಒಳ ಉಡುಪುಗಳಿಲ್ಲ,
ಮತ್ತು ಕೆಲವು ವಿಚಿತ್ರವಾಗಿ ಅಲ್ಲಿ ಸೆಕ್ಷುವಲ್ ಹೆರಾಸ್ಮೆಂಟ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಿತ್ತು ಅನ್ನೋದಾಗಲಿ, ಅಥವಾ ಒಂದು ಹೆಣ್ಣು ಮಗಳ ಮುಖದ ಮೇಲೆ ಆ್ಯಸಿಡ್ ಆಗಿತ್ತು, ಆ್ಯಸಿಡ್ ಎರಚಿದ್ರು, ಅದನ್ನು ಕೂಡ ನಾನು ದಫನ್ ಮಾಡಿದೆ ಅಂತಕ್ಕಂಥ ಇವೆಲ್ಲವೂ ಕೂಡ ಒಂದಿಷ್ಟು ಏನೋ ಒಂದಿಲ್ಲ ಸತ್ಯ ಇದೆ ಅಥವಾ ಏನೋ ಒಂದಿಷ್ಟು ತನಿಖೆ ಆಗಬೇಕು ಅನ್ನೋದನ್ನು ವಿಚಾರವನ್ನು ಮೂಡಿದ ನಂತರ ಇಡೀ ರಾಜ್ಯದಲ್ಲಿ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮತ್ತು ದೇಶಾದ್ಯಂತ ಇದಾಯಿತು. ಮತ್ತು ಕೆಲವು ಮಾಧ್ಯಮಗಳು ಒಂದಿಷ್ಟು ದೊಡ್ಡದಾಗಿ ಸುದ್ದಿಯನ್ನು ಕೂಡ ಇದ್ರ ಬಗ್ಗೆ ಮಾಡಿದ್ರು. ಇದ್ರ ನಡುವೆ ಅಲ್ಲಿಯ ಕೆಲವರು ತಮ್ಮ ಮೇಲೆ ಆರೋಪ ಬರಬಾರ್ದು ಅಂತ ಭಾಳಷ್ಟು ಮೀಡಿಯಾಗಳ ಮೇಲೆ ಸ್ಟೇಯನ್ನು ತಂದರು, ಸೋಷಿಯಲ್ ಮೀಡಿಯಾಗಳ ಇದ್ರ ಮೇಲೆ. ಅದು ಕೂಡ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಯಾವುದೇ ವ್ಯಕ್ತಿ ತನ್ನ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತ ಹೋಗಿ ನ್ಯಾಯಾಲಯದಿಂದ ಸ್ಟೇ ತರೋದು ಕೂಡ ತಾನೇನೋ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡಿದ್ರು ಅನ್ನೋ ರೀತಿಯಲ್ಲಿ ಅದು ಕುರಿತು ಒಂದು ರೀತಿ ಅನುಮಾನಗಳು ಮೂಡುತ್ತೆ. ಅದು ಏನೇ ಇದ್ದರೂ ಕೂಡ, ಯಾರೇ ಮಾಡಿದರೂ ಕೂಡ ಅದು ಸತ್ಯವೋ ಸುಳ್ಳೋ, ಈ ವ್ಯಕ್ತಿ ಹೇಳೋದು ಸುಳ್ಳೋ ಅಥವಾ ಅವ್ರು ಹೇಳೋದು ಸುಳ್ಳೋ, ಯಾವುದಾದ್ರೂ ಒಂದು ಸತ್ಯ ಹೊರಗೆ ಬರಲಿ ಅಂದರೆ ಅಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಹಲವಾರು ಜನ ಚಿಂತಕರು, ಬರಹಗಾರರು, ವಕೀಲರುಗಳು ಒತ್ತಾಯ ಮಾಡಿದ್ರು. ಹಾಗೆಯೇ ಸುಪ್ರೀಂ ಕೋರ್ಟ್ನ ಒಬ್ಬರು ನ್ಯಾಯಮೂರ್ತಿಗಳು ಕೂಡ, ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಒತ್ತಾಯವನ್ನು ಮಾಡಿದ್ರು. ಈ ಎಲ್ಲ ಕಡೆ ಒತ್ತಾಯಗಳು, ಚಳುವಳಿಗಳಾದ ಮೇಲೆ ಸರ್ಕಾರ ಈಗ SITಯನ್ನು ನೇಮಿಸಿದೆ. ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, 4 ಜನ ಅಧಿಕಾರಿಗಳೇನಿದೆ, ಒಬ್ಬರು ನಿಷ್ಠಾವಂತ ಅಧಿಕಾರಿಗಳನ್ನು ಸರ್ಕಾರ ಮಾಡಿದೆ. ಮತ್ತು ಜೊತೆಗೆ ಇದು ಒಳ್ಳೆಯ ಬೆಳವಣಿಗೆ. ಇದು ಸರ್ಕಾರ ಸ್ಪಂದಿಸಿರ್ತಕ್ಕಂಥದ್ದು. ಆದರೆ ಇನ್ನಷ್ಟು ಬೇಗ ಸ್ಪಂದಿಸಿದರೆ, ಇನ್ನಷ್ಟು ಬೇಗ ಇದಾಗಿದ್ದರೆ ಇನ್ನಷ್ಟು ವಿಚಾರಣೆಗೆ, ಎನ್ಕ್ವೈರಿಗೆ ಅನುಕೂಲ ಆಗ್ತದೆ. ಯಾಕೆಂದರೆ ಬಂದಂಥ ಒಬ್ಬ ಅನಾಮಧೇಯ ವ್ಯಕ್ತಿ ತಾನು 2014ರವರೆಗೂ 100 ಶವಗಳನ್ನು ಹೂತಿದ್ದೇನೆ ಅಂತಕ್ಕಂಥದ್ದು ಹೇಳಿ 22 ದಿನ ಅದರ ಮೌನವಾಗಿದ್ದರೆ, ಹಲವಾರು ನಿಜವಾಗಲೂ ಇದ್ದಿದ್ರೆ, ಆತ ಹೇಳಿ ಸತ್ಯವಾಗಿದ್ದರೆ ಅಲ್ಲಿ ಸಾಕ್ಷ್ಯ ನಾಶಪಡಿಸ್ತಕ್ಕಂಥ ಅಥವಾ ಶವಗಳನ್ನು ಬೇರೆಡೆ ತೆಗಿತಕ್ಕಂಥ ಅಥವಾ ಇನ್ಯಾವುದೇ ರೀತಿಯಲ್ಲಿ ನಾಶವಾಗಿದ್ದು ಬೇರೆ ಏನಾದರೂ ಒಂದು ಆಗಿರ್ಬೋದು. ಹಾಗಾಗಿ ಆದರೂ ಕೂಡ ಈಗ ಒಂದು ಹಂತದಲ್ಲಿ ಸರ್ಕಾರ SIT ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾಗಿದೆ. ಈ SITಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡಬೇಕು. ಯಾರೇ ರಾಜಕಾರಣಿ, ಯಾವುದೇ ಮಂತ್ರಿ ಅಥವಾ ಯಾರೂ ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಅವರಿಗೆ ಅಡೆತಡೆಗಳಿಲ್ಲದೇ ತನಿಖೆ ನಡೆಸಬೇಕು. ಮತ್ತು ಅಲ್ಲಿ ಸೌಜನ್ಯ ಅಥವಾ ಅನನ್ಯ ಭಟ್ಟು ಈ ಥರದ ಹೆಣ್ಣು ಮಕ್ಕಳ ಸಾವಿನಲ್ಲಿ ಆ ತಾಯಂದಿರು ಹಾಕ್ತಕ್ಕಂಥ ಕಣ್ಣೀರಿಗೆ ಒಂದು ನ್ಯಾಯ ಸಿಗಬೇಕು. ಮುಂದೆ ಅದು ಧರ್ಮಸ್ಥಳ ಆಗಲಿ ಅಥವಾ ಇನ್ಯಾವುದೇ ಊರಾಗಲಿ, ಯಾವುದೇ ಸ್ಥಳದಲ್ಲಾಗಲಿ ಈ ಥರದ ಘಟನೆಗಳು ಆಗಬಾರ್ದು. ಈ ಘಟನೆಗಳನ್ನು ಒಂದು ಧರ್ಮದ ಹೆಸರಿನಲ್ಲಿ, ಧಾರ್ಮಿಕ ಕ್ಷೇತ್ರದ ಹೆಸರಿನಲ್ಲಿ ಅದನ್ನು, ಚಳುವಳಿಗಳನ್ನು ಮತ್ತು ಪ್ರಶ್ನೆ ಮಾಡೋದನ್ನು ನಿರ್ಬಂಧಿಸಕ್ಕೆ ಹೋಗಬಾರ್ದು. ಅಲ್ಲಿ ಯಾರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅಂತಕ್ಕಂಥದ್ದು ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರ ಹೊರಬರುತ್ತೆ. ಯಾರೂ ಕೂಡ ಯಾವುದೇ ಬಯಾಸ್ ಅಥವಾ ಏನು ಪೂರ್ವಗ್ರಹ ಪೀಡಿತರಾಗಿ ಹೇಳ್ತಾ ಇಲ್ಲ. ಹೇಳ್ತಕ್ಕಂಥದ್ದೇನು, ಅದಿಷ್ಟು ಸಾವುಗಳು ನಡೆದಿದೆ ಅಂದರೆ ಯಾವ ಕಾರಣಕ್ಕೆ ನಡೀತು ಅಂತ ಅದು ತನಿಖೆ ಆಗಲಿ ಅಂತ. ಇದರ ನಡುವೆ ಮತ್ತೊಂದಿಷ್ಟು 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾ ಇದು ಬರ್ತಾ ಇದೆ. ಸುಮಾರು 98 ಸಾವುಗಳು 2013ರಿಂದ 2020ರವರೆಗೆ ಆಗಿದೆ. ಅವೆಲ್ಲವೂ ಆತ್ಮಹತ್ಯೆಗಳು, ನದಿಯಲ್ಲಿ ಕಾಲ್ಜಾರಿ ಬಿದ್ದವರು, ವಿಷ ಕುಡಿದವರು ಅಥವಾ ಪಾಯ್ಸನ್ ಬೇರೆ ಬೇರೆ ಡ್ರಿಂಕ್ಸ್ ಮಾಡಿ ಸತ್ತವರು ಅಂತ ಈ ಥರದ್ದು. ಅದು ಏನೇ ಇದ್ದರೂ ಆ ಥರದ ಘಟನೆಗಳಾಗಿದ್ದರೆ ಪೊಲೀಸು PM ಮಾಡಿಸಿರ್ತಾರೆ, ಕೇಸನ್ನು ರಿಜಿಸ್ಟರ್ ಮಾಡಿರ್ತಾರೆ, ಎನ್ಕ್ವೈರಿಗಳನ್ನು ಮಾಡಿರ್ತಾರೆ, ತನಿಖೆ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ದಾಖಲೆಗಳಿರುತ್ತೆ. ಆ 98 ಪ್ರಕರಣಗಳ ಮಾಹಿತಿಗೂ ಈ ವ್ಯಕ್ತಿ ಮೊನ್ನೆ ಕೊಟ್ಟಂಥ 3-4ನೇ ತಾರೀಕು ಕೊಟ್ಟಂಥ ದೂರು ಏನಿದೆ, ಕ್ರೈಮ್ ನಂಬರ್ 39/25ರ ಹೇಳಿಕೆಯಲ್ಲಿರ್ತಕ್ಕಂಥದ್ದಕ್ಕೂ ಭಾಳಷ್ಟು ವ್ಯತ್ಯಾಸಗಳು ಕಂಡುಬರುತ್ತೆ. ಈ ವ್ಯತ್ಯಾಸಗಳು ಕಂಡುಬರೋದ್ರಿಂದ ಹಾಗಾಗಿ ಅದು ಸತ್ಯವೋ ಇದು ಸತ್ಯವೋ ಅಥವಾ ಯಾವುದು ಅನ್ನೋದು ಸತ್ಯ ಅಂತಕ್ಕಂಥದ್ದಕ್ಕೆ ಅದಕ್ಕೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಏನು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಅವರು ಫ್ರೀ ಹ್ಯಾಂಡ್ ಇದ್ದರೆ 100ಕ್ಕೆ 100% ಸತ್ಯವನ್ನು ಹೊರತರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ಸತ್ಯ ಹೊರಗೆ ಬರಲಿ. ಮುಂದೆ ಎಲ್ಲೂ ಕೂಡ ಈ ಥರದ ಘಟನೆಗಳು, ಅಮಾಯಕ ಜೀವಗಳು ಬಲಿಯಾಗದ ರೀತಿಯಲ್ಲಿದ್ದಾಗಲಿ. ಮತ್ತು ಇದರಲ್ಲಿ ತಪ್ಪು ಮಾಡಿದವರನ್ನು ಗುರುತಿಸಲಿ, ಅವರು ಕಾನೂನಿನ ಅಡಿಯಲ್ಲಿ ಬರಲಿ, ಶಿಕ್ಷೆಗೊಳಪಡಲಿ, ಆನಂತರ ಸಮಾಜ ಸರಿಯಾಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ.
ಈ ವ್ಯಕ್ತಿಯ ಕಂಪ್ಲೇಂಟ್ನಲ್ಲಿ ಏನಿದೆ ಅಂದರೆ ನನಗೆ ಅದು ಗುಪ್ತವಾಗಿ ಯಾರಿಗೂ ತಿಳಿಯದ ಹಾಗೆ ಅದನ್ನು ದಫನ್ ಮಾಡೋಕ್ಕೆ ಹೇಳಿದ್ರು, ಬಾಡಿಯನ್ನು ಸುಡೋಕ್ಕೆ ಹೇಳಿದ್ರು ಅಂತಕ್ಕಂಥದ್ದಕ್ಕೂ ಮತ್ತು ಪೊಲೀಸ್ ಪ್ರಕರಣಗಳು ದಾಖಲಾಗಿದ್ದಕ್ಕೂ ವ್ಯತ್ಯಾಸ ಇದೆ. ಪೊಲೀಸ್ ಪ್ರಕರಣಗಳು ದಾಖಲಾದಾಗ ಬಾಡಿಯನ್ನು ಯಾರು ಆಯಾ ಕುಟುಂಬ ಅನಾಥ ಶವಗಳಿದ್ದಾಗ ಅದು ಪತ್ರಿಕೆಯಲ್ಲಿ ಹಾಕ್ತಾರೆ ಅಥವಾ ಟಿ ವಿಗಳಲ್ಲಿ ತೋರಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕುಟುಂಬಸ್ಥರು ಬರ್ತಾರೆ. ಯಾರೂ ಬರದೇ ಇದ್ದಾಗ ಅದನ್ನು ಸರ್ಕಾರಿ ಇದರಲ್ಲಿ ಯಾವುದು ಅಲ್ಲಿ ಸ್ಮಶಾನ ಇರುತ್ತೆ ಅಥವಾ ಇನ್ನೊಂದಿದೆ ಅಲ್ಲಿ ಕ್ರಿಮೇಷನನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ. ಆದರೆ ಇಲ್ಲಿ ಆ ರೀತಿ ಇಲ್ಲ. ಈ ವ್ಯಕ್ತಿಯ ಹೇಳಿಕೆ ಪ್ರಕಾರ ಆ ರೀತಿ ಯಾವ ಇದು ಇಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗದೇ ಇರೋದ್ರಿಂದ 98 ಬಾಡಿಗಳ ಇದಕ್ಕೂ ಮತ್ತು ಸಾವಿಗೂ ಮತ್ತು ಈತ ಹೇಳ್ತಕ್ಕಂಥ 100 ಬಾಡಿಗಳ ಕ್ರಿಮೇಷನ್ ಮಾಡಿರ್ತಕ್ಕಂಥ ಇದಕ್ಕೂ ಲಿಂಕ್ ಬರದೇ ಇರೋದ್ರಿಂದ ಇದಕ್ಕೆ ತನಿಖೆಯೇ ಉತ್ತರ ಹೇಳಬೇಕು. ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಸರ್ಕಾರವು ಇದರ ಹೊಣೆಯನ್ನು ಹೊತ್ತು ಅದರ ನಿಷ್ಪಕ್ಷಪಾತ ತನಿಖೆಯ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತು ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಅದರ ಮೂಲಕ ಸತ್ಯವನ್ನು ಹೊರಗೆ ಹಾಕಬೇಕು. ಅದು ಹೆಸರಿನಲ್ಲಿಯೇ ಧರ್ಮ ಅಂತಿದೆ, ಧರ್ಮಸ್ಥಳ ಧರ್ಮ ಅಂತಿದೆ. ಆ ಧರ್ಮಸ್ಥಳದ ಧರ್ಮ ಅಂತಕ್ಕಂಥದ್ದು ಉಳಿಬೇಕು ಅಂದರೆ ಇದರಲ್ಲಿ ಸತ್ಯ ಹೊರಗೆ ಬಂದಾಗ ಮಾತ್ರ ಸತ್ಯ ಇದಾಗುತ್ತೆ. ಅದನ್ನು ಬಿಟ್ಟು ಯಾವ ವ್ಯಕ್ತಿಗಳು ಕೂಡ ಅಲ್ಲಿಯ ದೇವ್ರ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾರಿಗೂ ಕೂಡ ಯಾರೂ ಆಕ್ಷೇಪವನ್ನು ಮಾಡಲ್ಲ. ಅವ್ರು ಕೇಳ್ತಕ್ಕಂಥದ್ದು ಆ ಸಾವಿಗೆ ನ್ಯಾಯವನ್ನು ಕೊಡಿ, ಅಮಾಯಕರ ಸಾವುಗಳಿಗೆ ಏನಾಗಿದೆ ಅನ್ನೋದಕ್ಕೆ ತಿಳಿಸಿ ಅಂತಕ್ಕಂಥ ಒತ್ತಾಯ ಆಗಿದೆ. ಈಗಾಗಲೇ ಅವರು ವಿಳಂಬ ಆಗಿದ್ದರಿಂದ ಏನೇ ಆದರೂ ಕೂಡ ಯಾರು ಏನೇ ತಪ್ಪುಗಳು ಮಾಡಿದರೂ ಕೂಡ ಯಾವುದೇ ವಿಳಂಬದಿಂದ ಸಾಕ್ಷಿ ನಾಶ ಯಾವುದೇ ಆಗಿದ್ದರೂ ಕೂಡ ಎಲ್ಲವೂ ಕೂಡ ಬಯಲಿಗೆ ಬಂದೇ ಬರುತ್ತೆ. ಒಳ್ಳೆಯ ಆಫೀಸರ್ಗಳಿದ್ದು ತನಿಖೆಯನ್ನು ಮಾಡಿದ್ರೆ ಯಾವುದೇ ಸಾಕ್ಷಿಗಳು ನಾಶಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಅವರೆಲ್ಲರೂ ಸಿಕ್ಕಾಕೊಳ್ತಾರೆ ಮತ್ತು ಇದಾಗ್ತಾರೆ. ಅದರಲ್ಲಿ ವಾಸ್ತವತೆ ಇದ್ದರೆ 100ಕ್ಕೆ 100% ಅಪರಾಧ ಮಾಡಿದವರು ಸಿಕ್ಕೇ ಸಿಗ್ತಾರೆ. ಕಾನೂನಿನಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ವಿಷಯಗಳಂದರೆ ಇದರಲ್ಲಿ ಫಸ್ಟು ಅಫೆನ್ಸ್ ಇದನ್ನು ನೋಡಬೇಕು. ಕೊಲೆ ಮತ್ತು ಇದಕ್ಕೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಏನಿದೆ ಅಂದರೆ ಅದರಲ್ಲಿ ಜೀವವಾದ ಶಿಕ್ಷೆ ಇದೆ, ಮರಣದಂಡನೆ, ಈ ಥರದ ಶಿಕ್ಷೆಗಳು ಇರ್ತಕ್ಕಂಥ ಆರೋಪಗಳೇ ಅಲ್ಲಿ ಬಂದಿದೆ. ಆದರೆ ಅದು ಸಾಬೀತಾಗಿ ಬರೀ ಪ್ರಕರಣ ಸಿಕ್ಕು ಅಥವಾ ಆರೋಪಿಗಳು ಸಿಕ್ಕಿದ್ರು ಅಂದ ಕೂಡಲೇ ಶಿಕ್ಷೆ ಆಗಲ್ಲ ಅವರಿಗೆ. ಅದು ಮತ್ತೆ ನ್ಯಾಯಾಲಯದಲ್ಲಿ ನಡೀಬೇಕು. ಹಿಂದೆ ಯಾವಾಗ ಕೇಸ್ ದಾಖಲಾಗಿತ್ತು ಭಾಳಷ್ಟು ಇದಿದೆ. ಈಗ ಪ್ರಕ್ರಿಯೆಗಳಾಗೋದಕ್ಕಿಂತ ಮುಂಚೆ ಜನಗಳು ಬಯಸ್ತಕ್ಕಂಥದ್ದು ಏನಂದರೆ ಯಾರು ಅಲ್ಲಿ ಕಲ್ಪ್ರೇಟ್ ಯಾರಿದ್ದಾರೆ, ಅಲ್ಲಿಯ ಯಾರು ಅಪರಾಧಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿಬೇಕು ಅಂತಕ್ಕಂಥನೇ ಭಾಳಷ್ಟು ಜನ ಇದ್ದಾರೆ. ಅದು ಶಿಕ್ಷೆ ಇದು ಆನಂತರ ಪ್ರಕರಣ ಆದ ನಂತರದಲ್ಲಿ ಸಾಕ್ಷಿಗಳ ಆಧಾರದ ಮೇಲೆ ಶಿಕ್ಷೆ ಆಗುತ್ತೆ. ಮೇಲ್ನೋಟಕ್ಕೆ ಇಂಥವರೇ ಮಾಡಿದ್ದಾರೆ ಅನ್ನೋದು ಕಂಡು ಬಂದರೂ ಕೂಡ ನ್ಯಾಯಾಲಯಕ್ಕೆ ಹೋದಾಗ ತನಿಖೆ ಕಾಲದಲ್ಲಿ ಏನೇನು ಸಾಕ್ಷಿಗಳನ್ನು ಸಂಗ್ರಹಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೇನು ಒಂದು ಐ ವಿಟ್ನೆಸ್ ಅಂದರೆ ಕಣ್ಣಾರೆ ಕಂಡಿದ್ರೆ, ಈಗ ಕಣ್ಣಾರೆ ಕಂಡಂಥ ಸಾಕ್ಷಿಗಳಲ್ಲಿ ಒಬ್ಬ ಏನು ಹೇಳ್ತಾ ಇದ್ದಾನೆ ಆತನಿಂದ ಭಾಳಷ್ಟು ಸಾಕ್ಷಿ ಅಥವಾ ಕೆಲವಕ್ಕೆ ಪ್ರತ್ಯಕ್ಷ ಇರ್ಬೋದು, ಕೆಲವು ಪ್ರಕರಣಗಳಿಗೆ ಸರ್ಕಮ್ಸ್ಟೆನ್ಷಿಯಲ್ ಅಂದರೆ ಸಾಂದರ್ಭಿಕ ಸಾಕ್ಷಿ ಆಗಿರ್ಬೋದು ಆತ. ಆ ರೀತಿಯ ಸಾಕ್ಷಿಗಳ ಆಧಾರದ ಮೇಲೆ ಮುಂದೆ ಅದನ್ನು ಕಾದು ನೋಡಬೇಕಷ್ಟೆ.